ವಿಷನ್ ಬೋರ್ಡ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ವಿಷನ್ ಬೋರ್ಡ್ ಅಂದರೆ ಏನು? ವಿಷನ್ ಬೋರ್ಡ್ನ ಹೆಂಗೆ ಮಾಡಬೇಕು? ವಿಷನ್ ಬೋರ್ಡ್ ಮಾಡ್ಬೇಕಾದ್ರೆ ಯಾವ್ಯಾವ ಮಿಸ್ಟೇಕ್ ಮಾಡಬಾರ್ದು? ವಿಷನ್ ಬೋರ್ಡ್ಗೆ ಟೈಮ್ ಲಿಮಿಟ್ ಇರುತ್ತಾ? ವಿಷನ್ ಬೋರ್ಡಲ್ಲಿ ಏನೇನು ಹಾಕ್ಬೋದು? ಇನ್ನೂ ಬೇಜಾನ್ ಡೌಟ್ಗಳಿದೆಯಾ? ಟೆನ್ಷನ್ ಮಾಡ್ಕೊಬೇಡಿ, ನಾನು ಇದೀನಲ್ಲ. Guys, welcome back to my channel. Hopefully you all are doing great and you all are safe. So ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ಹಾಯ್, ನಾನು ಮಂದಿರಾ ಸಿದ್ದೇಶ್ ಅಂತ, ಆ್ಯಂಡ್ ಇಫ್ ಯು ಆಲ್ ನೋ ಮೀ ಆಸ್ ಫಿಟ್ ಅಡ್ವೊಕೇಟ್ ಕನ್ನಡ, ಹಾಯ್. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ ಆಯಿತಾ? ಸಿಂಪಲ್ ಆ್ಯಂಡ್ ಕ್ಲಿಯರ್, ಹಾಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಜಸ್ಟ್ ವಾಚ್ ದ ವಿಡಿಯೋ ಕಾಮ್ಲಿ. ಓಕೆ, ಲೆಟ್ಸ್ ಬಿಗಿನ್. ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದರೆ, ಒಂದು ಪೆನ್ಸಿಲ್ ಇಲ್ಲ ಒಂದು ಪೆನ್ ಹಾಗೆ ಒಂದು ಬುಕ್ನ ತೊಗೊಳ್ಳಿ. ಇಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ನಿಮ್ಮ ಫೋನಲ್ಲಿ ಒಂದು ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟು ವಿಷನ್ ಬೋರ್ಡ್ ಅಂದರೆ ಏನು ಸಿಂಪಲಾಗಿ ಹೇಳಬೇಕಂತ ಅಂದರೆ, ನಿಮ್ಮ ತಲೆಯಲ್ಲಿ ಏನೇನು ಗೋಲ್ ಇದೆ, ನಿಮ್ಮ ತಲೆಯಲ್ಲಿ ಏನು ಥಾಟ್ಸ್ ಇದೆ, ನಿಮ್ಮ ಲೈಫಲ್ಲಿ ನೀವು ಏನು ಆಗಬೇಕು ಅನ್ನೋದನ್ನು ನಾವು ಒಂದು ಚಿಕ್ಕ ಬೋರ್ಡಲ್ಲಿ ಪಿಕ್ಚರಲ್ಲಿ ಅಂಟಿಸ್ಕೋತೀವಿ, ಆಯಿತಾ? ಓಕೆನಾ? ನಿಮಗೆ ವಿಷನ್ ಬೋರ್ಡ್ ಏನು ಅಂತ ಈಗಲೂ ಅರ್ಥ ಆಗಿಲ್ಲ ಅಂತಂದರೆ ಐ ಟೆಲ್ ಯು ವಿತ್ ಅನ್ ಎಕ್ಸಾಂಪಲ್, ಆಯಿತಾ? ನೀವು ಒಂದು ಸ್ಯಾರಿ ನೋಡ್ತೀರಾ ಅಂತ ಅಂದ್ಕೊಳ್ಳಿ, ಎಲ್ಲೋ ಒಂದು ಶಾಪಲ್ಲೋ ಏನೋ. ಅದನ್ನು ನೀವು ಹೆಂಗೆ ಇಮ್ಯಾಜಿನ್ ಮಾಡ್ತೀರಾ? ನಿಮ್ಮ ಮೇಲೆ ತಾನೇ ಇಮ್ಯಾಜಿನ್ ಮಾಡ್ಕೋತೀರಾ, ಇಲ್ಲ ರಮ್ಯಾ ಮೇಲೋ ಇಲ್ಲ ಶಿಲ್ಪಾ ಶೆಟ್ಟಿ ಮೇಲೋ ಇಮ್ಯಾಜಿನ್ ಮಾಡ್ಕೋತೀರಾ, ಇಲ್ಲ ತಾನೇ ನಿಮ್ಮ ಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡ್ತೀರಾ. ದ ಸೇಮ್ ಥಿಂಗ್ ಅಪ್ಲೈಸ್ ಇನ್ ವಿಷನ್ ಬೋರ್ಡ್. ಯಾರೋ ಒಬ್ರು ಮಾಡಿರೋದನ್ನ ಇಲ್ಲ ನೀವು ಏನೋ ಮಾಡಬೇಕಾಗಿರೋದನ್ನು ನಿಮಗೆ ಅಳವಡಿಸ್ಕೋತೀರಾ. ಯು ಜಸ್ಟ್ ಥಿಂಕ್, ಓಕೆ, ನಾನು ಆ ಪ್ಲೇಸಲ್ಲಿದ್ದರೆ ಹೆಂಗಿರ್ತೀನಿ ಅನ್ನೋದನ್ನೇ ವಿಷನ್ ಬೋರ್ಡ್ ಅಂತ ಅಂತಾರೆ. ಅರ್ಥ ಆಯ್ತಾ? ನಿಮ್ಗೆ ಅನ್ನಿಸ್ಬೋದು, ಏನಪ್ಪ ಈ ವಿಷನ್ ಬೋರ್ಡು, ಎಲ್ಲಿಂದ ಇದೆಲ್ಲ ಸ್ಟಾರ್ಟ್ ಆಯಿತು ಅಂತ. ನಿಮ್ಗೇನಾದರೂ ಡೌಟ್ ಇದ್ದರೆ, ಇದು ಸ್ಟಾರ್ಟ್ ಆಗಿದ್ದು ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಟೆಕ್ನಿಕ್ಕಿಂದ ಅಂತಲೇ ಅಂದ್ಕೊಳ್ಳಿ, ಆಯಿತಾ? ಮ್ಯಾನಿಫೆಸ್ಟೇಷನ್ ಇಸ್ ವೆರಿ ಸಿಂಪಲ್, ವೆರಿ 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 ಸಿಂಪಲ್. ಇದನ್ನು ಒಂದು ಎಕ್ಸಾಂಪಲ್ ಜೊತೆ ಹೇಳ್ತೀನಿ. ಅದೇನಂತ ಅಂದರೆ, ನೀವು ದೇವ್ರ ಮನೆಗೆ ಹೋಗ್ತೀರಲ್ಲ, ಏನು ಬೇಡ್ಕೋತೀರಾ ದೇವ್ರ ಹತ್ರ? ದೇವ್ರೆ ಹಿಂಗೆ ಮಾಡಿಕೊಡು, ಇಲ್ಲ ಹಂಗಿರು, ಇಲ್ಲ ಈ ಥರ ನಡೆಸ್ಕೊಡು, ಇಲ್ಲ ನನ್ನ ಕಾಪಾಡು, ಇಲ್ಲ ನನ್ನ ನೋಡ್ಕೋ, ಆ ಥರ ಬೇಡ್ಕೋತೀರಲ್ಲ. ಅದೇ ರೀತಿ ನೀವು ಮ್ಯಾನಿಫೆಸ್ಟೇಷನಲ್ಲೂ ಬೇಡ್ಕೋತೀರ. ದಟ್ ಈಸ್ ವೆರಿ ಸಿಂಪಲ್. ಈಗ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಟ್ಟಿರೋದೇನೆಂದರೆ, ದೇವ್ರ ಹತ್ರ ಬೇಡ್ಕೊಳಪ್ಪ ಅಂತ. ಸೊ ನಾವು ದೇವ್ರ ಮನೆ ಒಳಗೋ ಇಲ್ಲ ದೇವಸ್ಥಾನದಲ್ಲೋ ಹಿಂಗೆ ಬೇಡ್ಕೋತೀವಿ. ಅದನ್ನೇ ಇಂಗ್ಲೀಷ್ ಅವರು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ದಾರೆ. ಬಟ್ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಾವು ಬೇಡ್ಕೋತೀವಿ, ಅಲ್ಲಿ ನಾವು ಹೇಳ್ತೀವಿ, ಓಕೆನಾ? ಅದರ ಒಳಗೆ ಈ ವಿಷನ್ ಬೋರ್ಡ್ ಬರುತ್ತೆ. ನಿಮ್ಗೇನಾದ್ರು ಡೌಟ್ ಇದೆಯಾ? ನಾನು ಇದನ್ನು 2 ವರ್ಷದಿಂದ ಮಾಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ, ಏನೇನಾಗಿದೆ, ನಂಗೆ ಏನೇನು ವರ್ಕ್ ಆಗಿದೆ, ಇದೆಲ್ಲ ಹೆಂಗಾಯಿತು ಅಂತೆಲ್ಲ. ಸೊ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಡೌಟ್ ದಟ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಇಲ್ಲ. ಟು ಬಿ ವೆರಿ ಹಾನೆಸ್ಟ್, ದಿಸ್ ಈಸ್ ಮೈ 2024 ವಿಷನ್ ಬೋರ್ಡ್. ಆ್ಯಸ್ ಯು ಆಲ್ ಕ್ಯಾನ್ ಸಿ, ನಾನು 2025 ನನ್ನ ರೈಟ್ ಆಪೋಸಿಟಲ್ಲಿದೆ, ಹಾಗೆ 2026 ಇನ್ ಮೇಕಿಂಗಲ್ಲಿದೆ. ಸೊ ಲೆಟ್ಸ್ ಜಸ್ಟ್ ಗೆಟ್ ಇನ್ ಟು ದ ವಿಡಿಯೋ ರೈಟ್ ಅವೇ ಗೈಸ್. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ವಿಷನ್ ಬೋರ್ಡಲ್ಲಿ ಅಡ್ವಾಂಟೇಜಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ಫಸ್ಟು ಅಡ್ವಾಂಟೇಜಸ್ನ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಡ್ವಾಂಟೇಜ್ ಏನಂದರೆ, ನಿಮಗೆ ಈ ಇಯರಲ್ಲಿ ಏನೇನು ಮಾಡಬೇಕು ಅಂತ ವಿಷನ್ ಬೋರ್ಡಲ್ಲಿ ಆಗಲೇ ಹಾಕಿರ್ತೀರಲ್ಲ. ಸೊ ಎವ್ರಿ ಡೇ ಇಟ್ ವಿಲ್ ಬಿ ಅ ರಿಮೈಂಡರ್ ಫಾರ್ ಯು ಆಲ್. ಸೆಕೆಂಡ್ ಥಿಂಗ್ ಏನಂದರೆ, ನಿಮ್ಗಾಗಲೇ ನಿಮ್ಮ ವಿಷನ್ಸ್ ಗೊತ್ತಿರುತ್ತೆ, ಇಲ್ಲ ನಿಮ್ಮ ಗೋಲ್ಸ್ ಗೊತ್ತಿರುತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇರ್ತೀರ. ಸೊ ದೆರ್ ವೋಂಟ್ ಬಿ ಎನಿ ಡಿಸ್ಟ್ರಾಕ್ಷನ್ಸ್, ಓಕೆನಾ? ಇವಾಗ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ನಿಮಗೆ ನೀವೇ ಲಿಮಿಟ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ನನ್ನ ವಿಷನ್ ಬೋರ್ಡಲ್ಲಿ ಇಷ್ಟೇ ಇದೆ, ನಾನು ಇಷ್ಟೇ ಮಾಡಬೇಕು, ಇಲ್ಲ ಇಷ್ಟೇ ಆಗುತ್ತೆ ಅಂತ ನಿಮಗೆ ನೀವೇ ಥಾಟ್ ಹಾಕೋತೀರಾ. ದಟ್ ಈಸ್ ದ ಓನ್ಲಿ ಡಿಸ್ಅಡ್ವಾಂಟೇಜ್ ಇನ್ ವಿಷನ್ ಬೋರ್ಡ್ಸ್, ಆಯಿತಾ? ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಆಯಿತು. ಇವಾಗ ವಿಷನ್ ಬೋರ್ಡ್ನ ಹೆಂಗೆ ಮಾಡಬೇಕು, ಯಾವ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಬೇಕಂತ ಹೇಳ್ತೀನಿ. ಬಟ್ ಇದಾದಮೇಲೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯಾರೂ ಇಲ್ಲಿ ತನಕ ಮಾತಾಡಿಲ್ಲ, ಅದ್ರ ಬಗ್ಗೆ ನಾನು ಎಂಡಲ್ಲಿ ಹೇಳ್ತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ದ ವಿಡಿಯೋ ಟಿಲ್ ದ ಎಂಡ್, ಆಯಿತಾ? ನಾನು ಮರ್ತೋಗ್ತೀನಿ ಅಂತ ಎಲ್ಲ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ನೀವು ಬುಕ್ಕು ಮತ್ತು ಪೆನ್ನು ಇಟ್ಕೊಂಡಿದ್ದೀರಾ ಅಲ್ಲ, ಇವಾಗ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. 2 3 4 5 6 7 8 ವಿಷನ್ ಬೋರ್ಡ್ನ ನಾವು 8 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಬಾಡಿ ಗೈಸ್, ಬಾಡಿ. ಅದಾದಮೇಲೆ ಸ್ಪಿರಿಚುಯಾಲಿಟಿ, ಅದಾದಮೇಲೆ ಫೈನಾನ್ಷಿಯಲ್ ಹ್ಯಾಬಿಟ್ಸ್, ಆದಮೇಲೆ ಕೆರಿಯರ್, ಅದಾದಮೇಲೆ ರಿಲೇಷನ್ಶಿಪ್, ಅದಾದಮೇಲೆ ಪರ್ಸನಲ್ ಗ್ರೋತ್, ಅದಾದಮೇಲೆ ಹಾಬೀಸ್, ಅದಾದಮೇಲೆ ನಿಮಗೆ ಏನು ಅನಿಸುತ್ತೋ ಇದೆಲ್ಲ ಬಿಟ್ಟು ಇನ್ನೇನಿದೆ ನಿಮ್ಮ ಲೈಫಲ್ಲಿ ಅಂತ ನೀವು ಆ್ಯಡ್ ಮಾಡ್ಕೋಬೋದು. ಕ್ಯಾಟಗರೀಸ್ಗೆಲ್ಲ ಡಿವೈಡ್ ಮಾಡಾಯಿತು. ಸೊ ಇವಾಗ ಈ ಕ್ಯಾಟಗರೀಸಲ್ಲಿರೋ ಪಿಕ್ಚರ್ಸ್ ಎಲ್ಲ ಎಲ್ಲಿ ಸಿಗುತ್ತೆ? ಒಂದು ಗೂಗಲ್ ಸಿಗುತ್ತೆ, ಈಸಿ.
ಇಲ್ಲ ಅಂತ ಅಂದರೆ ಪಿಂಟ್ರೆಸ್ಟ್ಗೆ ಹೋಗಿ, ಪಿಂಟ್ರೆಸ್ಟಲ್ಲಿ ಸಕ್ಕತ್ತಾಗಿರೋ ಇಮೇಜಸ್ ಸಿಗುತ್ತೆ. ಹಾಗೆ ನೀವು ಇಮೇಜಸ್ನ ಚೂಸ್ ಮಾಡಬೇಕಾದ್ರೆ ಯಾವ ಥರ ಇಮೇಜಸ್ನ ಚೂಸ್ ಮಾಡಬೇಕಂದ್ರೆ, ಇವಾಗ ನಾನೊಂದು ಇಮೇಜ್ ನೋಡ್ತೀನಿ ಅಂತ ಅಂದ್ಕೊಳ್ಳಿ, ಯು ಶುಡ್ ಫೀಲ್ ದ್ಯಾಟ್ ಓಕೆ ಈ ಥರನೇ ನಾನು ಆಗಬೇಕು ಅಂತ. ಬಿಕಾಸ್ ಬೇಜಾನ್ ಇಮೇಜಸ್ ಸಿಗುತ್ತೆ ನಿಮಗೆ ಪಿಂಟ್ರೆಸ್ಟಲ್ಲಿ, ಬಟ್ ನಿಮಗೆ ಯಾವ ಪಿಕ್ಚರ್ ನೋಡಿದಾಗ ಇಲ್ಲ ನಂಗೆ ಈ ಥರನೇ ಆಗಬೇಕು ಅಂತ ಫೀಲ್ ಆಗುತ್ತೆ ನೋಡಿ, ಆ ಪಿಕ್ಚರ್ನ ಮಾತ್ರ ಕ್ಲಿಕ್ ಮಾಡಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಇಲ್ಲ ಸೇವ್ ಮಾಡಿಟ್ಕೊಳ್ಳಿ. ಬಿಕಾಸ್ ಎಲ್ಲ ಪಿಕ್ಚರ್ಸನ್ನು 1000 ಪಿಕ್ಚರ್ಸ್ ಹಾಕ್ತೀರಾ, ಇಲ್ಲ ಅಲ್ಲ. ಸೊ 1 or 2 ಫಾರ್ ಈಚ್ ಕ್ಯಾಟಗರಿ ವುಡ್ ಬಿ ಗ್ರೇಟ್. ಇಲ್ಲ ಅಂತಂದರೆ ಅಟ್ಲೀಸ್ಟ್ 3 or 4 ಪಿಕ್ಚರ್ಸ್ ಇಸ್ ಆಲ್ಸೋ ಫೈನ್. ಸೊ ಲೆಟ್ಸ್ ಜಂಪ್ ಇನ್ ಟು ಹೌ ಟು ಟೇಕ್ ದ ಕ್ಯಾಟಗರೀಸ್ ಆ್ಯಂಡ್ ಹೌ ಟು ಡಿವೈಡ್ ಇಟ್ ಪ್ರಾಪರ್ಲಿ ಆಯಿತಾ. ಫಸ್ಟು ಬಾಡಿ ಕ್ಯಾಟಗರಿನ ತೊಗೊಳೋಣ. ಫಸ್ಟ್ ಬಾಡಿ ಕ್ಯಾಟಗರಿಯಲ್ಲಿ ಏನೇನು ಇರಬೇಕಪ್ಪ ಅಂತ ಅಂದರೆ, ನಿಮಗೆ ಏನರ ಮೇಲೆ ವರ್ಕ್ ಮಾಡಬೇಕು. ಒಂದು, ನಿಮ್ಮ ಬಾಡಿ ವೆಯ್ಟ್ ಲಾಸ್ ಮಾಡಬೇಕಾ, ಇಲ್ಲ ವೆಯ್ಟ್ ಗೇನ್ ಮಾಡಬೇಕಾ, ಇಲ್ಲ ಇರೋ ಫಿಸಿಕ್ನೇ ಸಕ್ಕದಾಗಿ ಮೇಂಟೈನ್ ಮಾಡಬೇಕಾ, ಓಕೆನಾ? ಇದೇ 3 ಇರೋದು. ಇದನ್ನು ಬಿಟ್ಟು ಬೇರೆ ಏನೂ ಮಾಡಲ್ಲ ಜನ. ಇದೆಲ್ಲ ಆದಮೇಲೆ ಬಾಡಿಯಲ್ಲಿ ಇನ್ನೂ 2 ಇದೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಸ್ಕಿನ್ ಆ್ಯಂಡ್ ಯುವರ್ ಹೇರ್. ನಿಮಗೆ ಯಾವ ಥರ ಪಿಕ್ಚರ್ ಬೇಕಾಗುತ್ತೋ, ಇಲ್ಲ ಯಾವ ಥರ ಪಿಕ್ಚರ್ನ ನೀವು ಇಷ್ಟಪಡ್ತಿರೋ ಪಿಂಟ್ರೆಸ್ಟಲ್ಲಿ ನೀವು ಹಾಕೋಬೋದು. ಎಕ್ಸಾಂಪಲ್ ನಾನು ಇದನ್ನು ಹಾಕ್ಕೊಂಡಿದ್ದೆ. And if you know, I had the flat stomach, like, yeah. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಿಮ್ಮ ಸ್ಕಿನ್ ಮತ್ತು ನಿಮ್ಮ ಹೇರ್ಗೂ ಹಾಕ್ಕೊಳ್ಳಿ ಆಯಿತಾ. ಬಿಕಾಸ್ ಬಾಡಿಯಲ್ಲಿ ಡಿವೈಡ್ ಮಾಡಿದಾಗ ಸ್ಕಿನ್, ಹೇರ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಕಿನ್ನಲ್ಲಿ ಯಾವ್ದಾದ್ರು ಸ್ಕಿನ್ ಕೇರ್ ರೋಟೀನು, ಇಲ್ಲ ಮಾರ್ನಿಂಗ್ ರೋಟೀನ್, ಇಲ್ಲ ಯಾರಾದರೂ ಒಂದು ಪ್ಯಾಕ್ ಹಾಕ್ಕೊಂಡಿರೋದು, ಆ ಥರ ಯಾರು ಇಮೇಜಸ್ ಇಷ್ಟ ಆದರೆ ಅದನ್ನು ಹಾಕೋಬೋದು. ಹೇರಿಗೆ ಬಂದಾಗ ನಿಮಗೆ ಯಾವುದಾದ್ರೂ ಪಿಕ್ಚರ್ ಇಷ್ಟ ಆದರೆ, ಇವಾಗ ಈ ಥರ ಪಿಕ್ಚರ್ ನಾನು ಹಾಕ್ಕೊಂಡಿದ್ದೆ ಬಿಕಾಸ್ ಐ ವಾಂಟ್ ಟು ಗ್ರೋ ಲಾಂಗ್ ಹೇರ್ಸ್, ದಟ್ ಈಸ್ ಮೈ ಲೈಕ್ ಡ್ರೀಮ್. ಸೊ ನಿಮಗೆ ಯಾವ ಥರ ಪಿಕ್ಚರ್ಸ್ ಇಷ್ಟ ಆಗುತ್ತೋ ಆ ಥರ ಪಿಕ್ಚರ್ಸ್ ನೀವು ಆ ವಿಷನ್ ಬೋರ್ಡಿಗೆ ಹಾಕೋಬೋದು ಆಯಿತಾ. ಬಾಡಿಯಲ್ಲಿ 3 ಕ್ಯಾಟಗರಿ ಬರುತ್ತೆ. ಸೊ ಜಸ್ಟ್ ರೈಟ್ ಇಟ್ ಡೌನ್ ಸೊ ದಟ್ ಯು ಡೋಂಟ್ ಫರ್ಗೆಟ್ ಇನ್ ದ ಫ್ಯೂಚರ್. ನೆಕ್ಸ್ಟು ಸ್ಪಿರಿಚುಯಾಲಿಟಿ ಈಸ್ ನಥಿಂಗ್ ಬಟ್, ನಾನು ಹೆಂಗೆ ಹೇಳಿ, ನಿಮಗೆ ಯಾವ ದೇವ್ರು ಇಷ್ಟನೋ. ಯಾಕಂದರೆ ಮೆನಿ ಪೀಪಲ್ ಫರ್ಗೆಟ್ ದ್ಯಾಟ್ ವಿ ಹ್ಯಾವ್ ಟು ಬಿ ವೆರಿ ರೂಟೆಡ್ ಇನ್ ಸ್ಪಿರಿಚುಯಾಲಿಟಿ. ಎಷ್ಟೋ ಜನಕ್ಕೆ ಗ್ರ್ಯಾಟಿಟ್ಯೂಡೇ ಇರಲ್ಲ, ಬೇಜಾನ್ ಎಗರಾಡ್ತಾ ಇರ್ತಾರೆ, ಇಲ್ಲ ತುಂಬ ಆ್ಯಟಿಟ್ಯೂಡಿಂದ ಓಡಾಡ್ತಾ ಇರ್ತಾರೆ, ಎಲ್ಲೂ ಹೋಗಲ್ಲ ಗುರು, ಎಲ್ಲ ಸಮಾಧಿಗೆ ಹೋಗೋದು ಲಾಸ್ಟಲ್ಲಿ. ಸೊ ಬಿ ವೆರಿ 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 ಗ್ರೇಟ್ಫುಲ್ ಟುವರ್ಡ್ಸ್ ಗಾಡ್. ಇದನ್ನು ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಆಯಿತಾ. ನೀವು ದೇವ್ರ ಇಮೇಜ್ನ ವಿಷನ್ ಬೋರ್ಡಲ್ಲಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ. ವೆನ್ ಯು ಗೆಟ್ ಅಪ್ ಎವ್ರಿ ಸಿಂಗಲ್ ಡೇ, ಎದ್ದಿದ ತಕ್ಷಣ ದೇವರೇ ಥ್ಯಾಂಕ್ ಯು ಸೋ ಮಚ್, ನಾನು ಇವತ್ತು ಉಸಿರಾಡ್ತಾ ಇದ್ದೀನಿ, ಅದು ನಿನ್ನಿಂದನೇ, ಥ್ಯಾಂಕ್ ಯು, ಅಷ್ಟೇ. ಈ ಥರ ಹೇಳಿ ನೀವು ದಿನಾನ ಸ್ಟಾರ್ಟ್ ಮಾಡಿ. ಬಿಕಾಸ್ ದಟ್ ವಿಲ್ ಹೆಲ್ಪ್ ಯು ಬಿಲ್ಡ್ ಅ ವೆರಿ ಗುಡ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಗಾಡ್. ಶುಡ್ ಹ್ಯಾವ್ ಅ ರ್ಯಾಪೋ ಬಿಟ್ವೀನ್ ಯು ಆ್ಯಂಡ್ ಗಾಡ್. ಒಳ್ಳೆ ದೇವರನ್ನ ಫ್ರೆಂಡ್ ಥರ ನೋಡಿ. ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಸ್ಪಿರಿಚುಯಾಲಿಟಿ ಆ್ಯಕ್ಚುಲಿ ಇನ್ಕ್ಲೂಡ್ ಮಾಡಿ. ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರೋ ಆ ದೇವ್ರ ಪಿಕ್ಚರ್ ಒಂದು ವಿಷನ್ ಬೋರ್ಡಲ್ಲಿ ಹಾಕ್ಕೊಳ್ಳಿ ಆಯಿತಾ. ಆಗ ಫೈನಾನ್ಷಿಯಲ್ ಕ್ಯಾಟಗರಿ ಆಯಿತಾ. ಫೈನಾನ್ಷಿಯಲ್ ಕ್ಯಾಟಗರಿಯಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಒಬ್ಬೊಬ್ಬರು ನಾನು ದುಡ್ಡು ಮಾಡಬೇಕು ಅನ್ನೋ ಥರ ಪಿಕ್ಚರ್ಸ್ ಹಾಕೋತಾರೆ. ಬಟ್ ನಾನು ಇದನ್ನು 3 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿರ್ತೀನಿ. ಸೊ ನೀವು ಹಾಗೆ ಮಾಡ್ಕೋಬೋದು. 1 ಇಸ್ ಇನ್ವೆಸ್ಟಿಂಗ್, 2nd ಇಸ್ ಸೇವಿಂಗ್, 3rd ಇಸ್ ಸ್ಪೆಂಡಿಂಗ್. ಇದು 3. ಇದು ಆದಮೇಲೆ ನನಗೆ ಬರೋದು ನನಗೆ ಎಷ್ಟು ದುಡ್ಡು ಬೇಕು ಅನ್ನೋ ಥರ ಇಮೇಜ್, ಓಕೆನಾ. ಎಕ್ಸಾಂಪಲ್, ನಿಮಗೆ ಇನ್ವೆಸ್ಟ್ಮೆಂಟ್ ಅಂದರೆ 10 ಲಕ್ಷ ಹಾಕು, 20 ಲಕ್ಷ ಹಾಕು, ಇಲ್ಲಪ್ಪ 500 ರೂಪಾಯಿಂದ ಸ್ಟಾರ್ಟ್ ಮಾಡಿ, ಇಲ್ಲ 100 ರೂಪಾಯಿಂದ ಸ್ಟಾರ್ಟ್ ಮಾಡಿ. ಬಿಕಾಸ್ SIPs ಆರ್ ದೇರ್. ಬಿಕಾಸ್ ನಾನು ಮಾಡಬೇಕು ಅಂತ ಅನ್ಕೋತಾನೆ ಇದ್ದೀನಿ, ಬಟ್ ಮಾಡಿಲ್ಲ. ಬಟ್ ಈ ಜಾನ್ನಿಂದ ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ಐ ವಾಂಟ್ ಟು ಸೇವ್ ಮನಿ. ಐ ಡೋಂಟ್ ನೋ ಹೌ, ಬಟ್ ನನ್ನ ಸೇವಿಂಗ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಐ ಜಸ್ಟ್ ಥಾಟ್ ದ್ಯಾಟ್ ನೋ, ಐ ಹ್ಯಾವ್ ಟು ಡೂ ಇಟ್ ದಿಸ್ ಇಯರ್ ಅಂತ. ಸೊ ಈ ಇಯರ್ ಎಂಡಲ್ಲಿ ಏನಾಗುತ್ತೆ ಅಂತ ಐ ಟೆಲ್ ಯು ಆಲ್, ಓಕೆನಾ. SIP ಆಯಿತು. SIP ಬಿಟ್ಟು ಬೇರೆ ಏನಿದೆ ಇನ್ವೆಸ್ಟ್ಮೆಂಟಲ್ಲಿ ಅಂದರೆ ಸ್ಟಾಕ್ಸ್ ಇದೆ. ಯು ಕ್ಯಾನ್ ಜಸ್ಟ್ ರಿಸರ್ಚ್ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಇನ್ವೆಸ್ಟ್. ಬಿಕಾಸ್ ನಂಗೆ ಅಷ್ಟು ಐಡಿಯಾ ಇಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಆಲ್ ಕ್ಯಾನ್ ಡೂ ಇಟ್ ಅಂತ. ನೆಕ್ಸ್ಟು ಸೇವಿಂಗ್ಸಲ್ಲಿ ಹೆಂಗಾದರೂ ಸೇವ್ ಮಾಡಿ ಗುರು, ಹೆಂಗಾದರೂ, ಬಟ್ ಸೇವ್ ಮಾಡಬೇಕು. ಮಂತ್ಲಿ ನಾನು ಎಷ್ಟು ಸೇವ್ ಮಾಡ್ತೀನಿ ಅಂತ ಇಟ್ಕೊಂಬಿಡಿ ಆ್ಯಂಡ್ ಜಸ್ಟ್ ಸೇವ್ ಇಟ್ ಅಕಾರ್ಡಿಂಗ್ಲಿ. ಆ್ಯಂಡ್ 3rd ಇಸ್ ಎಕ್ಸ್ಪೆನ್ಸಸ್. ಯಾರಿಗೆ ಎಕ್ಸ್ಪೆನ್ಸಸ್ ಇರೋಲ್ಲ ಹೇಳಿ. ಸೊ ಜಸ್ಟ್ ಮೇಕ್ ಶೋರ್ ದಟ್ ನಂಗೆ ಇಷ್ಟೇ ಎಕ್ಸ್ಪೆನ್ಸ್ ಮಾಡ್ತೀನಿ ಅಂತಲೂ ತಲೆಗಿಟ್ಕೊಳ್ಳಿ, ಓಕೆನಾ. ಇವಾಗ ಇಮೇಜಸ್ ಯಾವ ಥರ ಹಾಕೋಬೋದು ಅಂತ ಅಂದರೆ, ನೆಕ್ಸ್ಟ್ ಕ್ಯಾಟಗರಿ ಈಸ್ ಕೆರಿಯರ್, ಓಕೆನಾ. ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ, ಇಲ್ಲ ವರ್ಕಿಂಗ್ ವುಮೆನ್, ಇಲ್ಲ ವರ್ಕಿಂಗ್ ಮೆನ್, ಆರ್ ಹೂಮ್ ಎವರ್ ಯು ಆರ್, ನಿಮಗೆ ನಿಮ್ಮ ಕೆರಿಯರಲ್ಲಿ ಗ್ರೋತ್ ಬೇಕು ಅಂತ ಅಂದರೆ ನೀವು ಯಾರನ್ನ ನೋಡ್ತೀರಾ? ವೆನ್ ಯು ಸಿ ಸಮ್ವನ್ ಆ ಥರ ನಾನು ಆಗಬೇಕು ಅಂತ ಅಂದ್ಕೋತೀರಲ್ಲ, ಆ ಥರ ಪಿಕ್ಚರ್ಸ್ನ
ನಿಮಗೆ ಈಸಿಯಾಗಿರಬೇಕು. ನೋಡಿದ ತಕ್ಷಣ ಹಂಗಿರ್ಬೇಕಪ್ಪ, ಇವಾಗ ನಿಮ್ಮ ಬಾಸ್ನ ನೋಡ್ತೀರಾ ಅಂತ ಅಂದ್ಕೊಳ್ಳಿ, ಯು ಜಸ್ಟ್ ಥಿಂಕ್ ಲೈಕ್ ದ್ಯಾಟ್, ಓಕೆ ನಾನು ಒಂದಿನ ಬಾಸ್ ಆಗಬೇಕು ಅಂತ. ಆ ಥರ ಪಿಕ್ಚರ್ನ ತೆಗೆದು ನಿಮ್ಮ ವಿಷನ್ ಬೋರ್ಡಿಗೆ ಹಾಕ್ಕೊಳ್ಳಿ, ಓಕೆನಾ. ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಕೆರಿಯರ್ ಹೆಂಗಿರ್ಬೇಕಂದ್ರೆ, ಇವಾಗ ನೀವೇನೋ 10th ಓದ್ತಾ ಇದ್ದರೆ, ಇಲ್ಲ ನೀವು PUಲಿದ್ದರೆ, ಇಲ್ಲ ಡಿಗ್ರಿಲಿದ್ದರೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವೇನು ಮಾಡಬೇಕು ಗೊತ್ತಾ, ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು, ಇಲ್ಲ ಯಾವ ಥರ ನೀವು ಓದಬೇಕು. ರೂಮಲ್ಲಿ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಓದ್ತಾ ಇರೋ ಹುಡುಗಿ ಪಿಕ್ಚರು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹುಡುಗಿ ಒಂದು ಮಾರ್ಕ್ಸ್ ಕಾರ್ಡಿಂಗ್ ಇಟ್ಕೊಂಡು ಫುಲ್ A+, ಅಂತ ಇರೋದು ಒಂದು ಇಮೇಜ್ ಹಾಕ್ತೀನಿ ನೋಡಿ. ಈ ಥರ ಇಮೇಜಸ್ನ ನೀವು ನಿಮ್ಮ ವಿಷನ್ ಬೋರ್ಡ್ಗೆ ಹಾಕ್ಬೋದು. ಇಟ್ ಶುಡ್ ಆಲ್ವೇಸ್ ಟೆಲ್ ಅಬೌಟ್ ವಾಟ್ ಯು ವಾಂಟ್ ಇನ್ ಯುವರ್ ಮಾರ್ಕ್ಸ್ ಆರ್ ಇನ್ ಯುವರ್ ಲೈಫ್ ಆರ್ ಇನ್ ಯುವರ್ ಕಾಲೇಜ್ ಲೈಫ್. ಆ ಥರ ನಿಮ್ಗೆ ಏನು ಬೇಕೋ ನಿಮ್ಮ ಕಾಲೇಜಲ್ಲಿ, ನಿಮ್ಮ ಕೆರಿಯರಲ್ಲಿ ನಿಮ್ಗೆ ಯಾವ ಗ್ರೋತ್ ಬೇಕು ಅದ್ರ ಮೇಲೆ ರಿಲೇಟಬಲ್ ಆಗಿ ಪಿಕ್ಚರ್ಸ್ನ ಹುಡುಕಿ ಹಾಕ್ಕೊಳ್ಳಿ. ಪರ್ಸ್ನಲ್ ಗ್ರೋತ್ ಅಂತ ಅಂದರೆ ನೀವು ಇವಾಗ ಏನು ಕಷ್ಟಪಡ್ತಾ ಇದ್ದೀರೋ, ಇಟ್ ಕ್ಯಾನ್ ಬಿ ಲೈಕ್ ವೆಯ್ಟ್ ಲಾಸ್ ಮಾಡೋಕ್ಕೆ ಕಷ್ಟಪಡ್ತಿರ್ಬೋದು, ಇಲ್ಲ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟಪಡ್ತಾ ಇರ್ಬೋದು, ಇಲ್ಲ ಅಂತಂದರೆ ಯಾರಾದ್ರೂ ಮಾತಾಡೋಕ್ಕೆ ಕಷ್ಟಪಡ್ತಾ ಇರ್ಬೋದು. ಎಕ್ಸ್ಟ್ರೋವರ್ಟ್ ಆಗ್ದಲೆ ಯು ವಿಲ್ ಬಿ ಥಿಂಕಿಂಗ್ ಅಯ್ಯೋ ಯಾಕಾದರೂ ಮಾತಾಡಬೇಕಪ್ಪ ಅಂತ, ಇಲ್ಲ ಏನೇ ಆಗಿರಲಿ ಆಯಿತಾ. ಒಂದು ಸೈಕಲ್ ಓಡ್ಸೋಕ್ಕೂ ಬರಲ್ಲ, ಅದನ್ನು ಕಲಿಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಒಂದು ಪರ್ಸನಲ್ ಗ್ರೋತ್ ಇರಬೇಕಾಯ್ತಾ. ಯು ಜಸ್ಟ್ ಹ್ಯಾವ್ ಟು ಥಿಂಕ್ ಲೈಕ್ ಓಕೆ ನಾನು ಇದ್ರ ಮೇಲೆ ವರ್ಕ್ ಮಾಡಬೇಕು ಈ ವರ್ಷ ಅಂತ. ಸೊ ಅದಕ್ಕೆ ರಿಲೇಟ್ ಆಗೋ ಪಾಯಿಂಟ್ಸ್ ಯಾವುದಿದ್ರೂ ಅದನ್ನು ಬರ್ತಿಟ್ಕೊಳ್ಳಿ. ಬಿಕಾಸ್ ಪರ್ಸನಲ್ ಗ್ರೋತಲ್ಲಿ ತುಂಬ ಇರುತ್ತೆ. ಇವಾಗ ನನಗೆ ಅಡುಗೆ ಕಲಿಬೇಕಂತ ಇದೆ, ಸೊ ಐ ವಾಂಟ್ ಟು ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಐ ಲರ್ನ್ ಸಮಥಿಂಗ್ ಅಬೌಟ್ ಇಟ್. ಸೊ ಒಂದು ಕುಕ್ಕಿಂಗ್ ಇಮೇಜಸ್ಸು, ಇಲ್ಲ ನಿಮ್ಗೇನಾದರೂ ಡ್ರೈವಿಂಗ್ ಕಲಿಬೇಕಂತ ಇದ್ದರೆ ಡ್ರೈವಿಂಗ್ ಇರೋ ಪಿಕ್ಚರ್ಸು, ಅದನ್ನು ಬಿಟ್ಟು ನಿಮ್ಗೇನಾದರೂ ಎಡಿಟಿಂಗ್ ಕಲಿಬೇಕಂತ ಇದ್ದರೆ ಎಡಿಟಿಂಗ್ ಮಾಡೋ ಸಾಫ್ಟ್ವೇರ್ ಪಿಕ್ಚರ್ಸು, ಇಲ್ಲ ಎಲ್ಲರೂ ಎಡಿಟಿಂಗ್ ಮಾಡ್ತಾ ಇರೋ ಪಿಕ್ಚರ್ಸು, ಆ ಥರ ಹಾಕ್ಕೊಳ್ಳಿ. ಸೊ ಇಟ್ ವಿಲ್ ಹೆಲ್ಪ್ ಯು ಔಟ್. ಇವಾಗ ಆಲ್ಮೋಸ್ಟ್ ನಾವು ಲಾಸ್ಟಿಗೆ ಬಂದಾಯಿತು. ದಟ್ ಈಸ್ ನಥಿಂಗ್ ಬಟ್ ರಿಲೇಷನ್ಶಿಪ್ಪಲ್ಲೂ ತುಂಬ ಕ್ಯಾಟಗರೀಸ್ ಇದೆ. ಫಸ್ಟ್ ಒನ್ ಈಸ್ ಯುವರ್ ಸೆಲ್ಫ್, ಸೆಕೆಂಡ್ ಥಿಂಗ್ ಈಸ್ ಯುವರ್ ಫ್ಯಾಮಿಲಿ, ಥರ್ಡ್ ಥಿಂಗ್ ಈಸ್ ಯುವರ್ ಪಾರ್ಟ್ನರ್ ಆ್ಯಂಡ್ ದ ಫೋರ್ತ್ ಥಿಂಗ್ ಈಸ್ ಯುವರ್ ಫ್ರೆಂಡ್ಸ್. ಇದನ್ನು 4 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ನಿಮ್ಮನ್ನು ನೀವು ಫಸ್ಟ್ ಇಟ್ಕೊಳ್ಳಿ. ಬಿಕಾಸ್ ಸೆಲ್ಫ್ ಲವ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದಿಲ್ದಲೇ ಏನು ಸಾಧ್ಯನೇ ಇಲ್ಲ. ಬಿಕಾಸ್ ನಿಮ್ಮನ್ನ ನೀವು ಹೇಟ್ ಮಾಡ್ಕೋತಾ ಇದ್ರೆ ಒಳಗಡೆ, ಹೌ ಕ್ಯಾನ್ ಯು ಲಿಟ್ರಲಿ ಲೈಕ್ ಸಮನ್ ಎಲ್ಸ್? ವಿಲ್ ಬಿ ಸೋ ಇನ್ಸೆಕ್ಯೂರ್ಡ್, ವಿಲ್ ಬಿ ಜಸ್ಟ್ ಲೈಕ್ ಏನಾದ್ರು ಒಂದು ಬ್ಲೇಮ್ ಮಾಡ್ತಾ ಇರ್ತೀರಾ, ಇಲ್ಲ ಯಾರಾದ್ರೂ ಒಂದು ಕಾರಣ ಕೊಡ್ತಾನೆ ಇರ್ತೀರಾ, ಇಲ್ಲ ಅವ್ರಿಗೆ ಏನೇ ತಪ್ಪು ಮಾಡಿದ್ರು ನೀವೆಲ್ಲರಿಗೂ ಬೈತಾ ಇರ್ತೀರಾ. ಸೊ ಟ್ರೈ ಟು ಬಿ ವೆರಿ ಹ್ಯಾಪಿ ವಿದಿನ್ ಯುವರ್ ಓನ್ ಸೆಲ್ಫ್. ಬಿಕಾಸ್ ನಾನು ತುಂಬ ಹೀಲ್ ಆಗ್ತಾ ಇದ್ದೀನಿ, ನನಗೆ ಬೇರೆಯವ್ರ ಬಗ್ಗೆ ಯೋಚನೆ ಇಲ್ಲ. ಐ ಜಸ್ಟ್ ವಾಂಟ್ ಟು ಮೇಕ್ ಶೋರ್ ದಟ್ ಐ ಗ್ರೋ ಇನ್ ಮೈ ಓನ್ ಸೆಲ್ಫ್. ಸೊ ಅದು ಲೇಟಾಗಿದ್ದರೂ ಪರವಾಗಿಲ್ಲ, ದಟ್ ಈಸ್ ಓಕೆ, ಬಟ್ ಐ ವಾಂಟ್ ಟು ಗ್ರೋ ಆ್ಯಂಡ್ ಐ ವಾಂಟ್ ಟು ಹೀಲ್. ಬಿಕಾಸ್ ನಾನು ಹೀಲ್ ಆಗಿಲ್ಲ ಅಂದರೆ ಐ ವಿಲ್ ಡ್ಯಾಮೇಜ್ ಅ ಲಾಟ್ ಆಫ್ ಪೀಪಲ್, ಐ ನೋ ದಟ್. ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ನೀವು ಯಾವುದಾದ್ರೂ ಪಿಕ್ಚರ್ಸ್, ನಿಮ್ಮ ಅಪ್ಪ ಅಮ್ಮ, ನೀವು ಜೊತೆಗಿರೋ ಪಿಕ್ಚರ್ಸು ಕೂಡ ವಿಷನ್ ಬೋರ್ಡಿಗೆ ಹಾಕೋಬೋದು. ಇಲ್ಲ ಯಾವುದು ಜೊತೆಗಿಲ್ಲ ಅಂತ ಅಂದರೆ ಯು ಕ್ಯಾನ್ ಡ್ರ್ಯಾಗ್ ಇಟ್ ಫ್ರಮ್ ದ ಪ್ರಿಂಟ್ರೆಸ್ಟ್ ಆ್ಯಂಡ್ ಯು ಕ್ಯಾನ್ ಆ್ಯಡ್ ಇಟ್ ಯುವರ್ ವಿಷನ್ ಬೋರ್ಡ್. ನನ್ನ ಹತ್ರ ಒಂದು ಪಿಕ್ಚರ್ ಇದೆ ನೋಡಿ. This is what I added, and if you have seen, I recently posted a reel about my mom. ಅದು ಅಪ್ಪ ಮಿಸ್ಸಿಂಗಲ್ಲಿದ್ದಾರೆ, ಬಟ್ ಇಟ್ಸ್ ಓಕೆ. ಸೊ ಮೇಕ್ ಶೋರ್ ದ್ಯಾಟ್ ಯು ಆಲ್ವೇಸ್ ಪ್ರಯಾರಿಟೈಸ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ, ಬಿಕಾಸ್ ಫ್ಯಾಮಿಲಿ ಈಸ್ ದ ಓನ್ಲಿ ಥಿಂಗ್ ವಿಚ್ ವಿಲ್ ಸ್ಟೇ ವಿತ್ ಯು. ನೆಕ್ಸ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಪಾರ್ಟ್ನರ್, ಇವರೆರಡನ್ನ ಸಿಂಪಲಾಗಿ ಹೇಳ್ತೀನಿ. ಜಸ್ಟ್ ಮೇಕ್ ಶೋರ್ ದ್ಯಾಟ್ ಯುವರ್ ಎನ್ವಿರಾನ್ಮೆಂಟ್ ಈಸ್ ವೆರಿ ವೆರಿ ನೈಸ್. ಹಾಗೆ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ನೀವು ಇರ್ತೀರಾ ಅಂತ. ಬಿಕಾಸ್ ನಿಮ್ಮ ಎನ್ವಿರಾನ್ಮೆಂಟ್ ವಿಲ್ ಆಲ್ವೇಸ್ ಮ್ಯಾಟರ್ ಟು ಯುವರ್ ಓನ್ ಗೋಲ್ಸ್. ಸೊ ಲಾಸ್ಟ್ ಥಿಂಗ್ ಈಸ್ ಯುವರ್ ಪಾರ್ಟ್ನರ್. ನೀವೇನಾದರೂ ಇಫ್ ಯು ಆರ್ ಥಿಂಕಿಂಗ್ ಯು ವಾಂಟ್ ಟು ಫೈಂಡ್ ಯುವರ್ ಲವ್ ಆಫ್ ಯುವರ್ ಲೈಫ್, ಪ್ಲೀಸ್ ಡೂ ಮೇಕ್ ಶೋರ್ ದಟ್ ನಿಮ್ಗೆ ಏನೇನು ಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ಳಿ, ಏನೇನು ಬೇಡ ಅನ್ನೋದನ್ನ ಲಿಸ್ಟ್ ಮಾಡಲೇಬೇಡಿ. ಇಫ್ ಯು ಥಿಂಕ್ ಓಕೆ ನನಗೆ ಒಬ್ಬ ವೆರಿ ಕಾಮ್ ಗೈ ಬೇಕು, ಇಲ್ಲ ವೆರಿ ವೆಲ್ ಇಂಟ್ರೋವರ್ಡ್ ಕೈಂಡ್ ಆಫ್ ಗೈ ಹೂ ಇಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್ ಬೇಕು ಅಂದರೆ ಹಾಗೆ ಥಿಂಕ್ ಮಾಡಿ. ಅದ್ರ ಬದಲು ಯಾರೋ ಜಗಳ ಆಡೋರು, ಇಲ್ಲ ತುಂಬ ಆ್ಯಂಗರ್ ಇಶ್ಯೂಸ್ ಇರೋರು, ಈ ಥರ ಬೇಡಪ್ಪ ಅಂತ ಥಿಂಕ್ ಮಾಡಬೇಡಿ. ಬಿಕಾಸ್ ನೀವು ಎಷ್ಟು ಬೇಡ ಅಂತೀರೋ ಅಷ್ಟು ನಿಮ್ಮ ಹತ್ರನೇ ಬರುತ್ತೆ. ಸೊ ಮೇಕ್ ಶೋರ್ ದ್ಯಾಟ್ ಯು ಆಲ್ವೇಸ್ ಥಿಂಕ್ ಅಬೌಟ್ ವಾಟ್ ಯು ವಾಂಟ್. ಅದೇ ಥರ ಪಿಕ್ಚರ್ಸ್ನ ನೀವು ವಿಷನ್ ಬೋರ್ಡ್ಗೆ ಹಾಕೋಬೋದು, ಓಕೆನಾ. ಎಲ್ಲ ಕ್ಯಾಟಗರೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನೀವಿದೇನಾದ್ರು ಒಂದು ಅಪ್ಲೈ ಮಾಡಿಲ್ಲ ಅಂದರೆ ವಿಷನ್ ಬೋರ್ಡ್ ವರ್ಕ್ ಆಗಲ್ಲ ಗುರು. ಅದೇನಂತ ಅಂದರೆ ಮೈಂಡ್ಸೆಟ್ಟಲ್ಲಿ 4 ಟೈಪ್ಸ್ ಇದೆ ಆಯಿತಾ. ಫಸ್ಟ್ ಥಿಂಗ್ ಕಾನ್ಫಿಡೆನ್ಸ್. ನೀವು ಎಷ್ಟು ಕಾನ್ಫಿಡೆನ್ಸಲ್ಲಿ, ಎಷ್ಟು ಆರಾಮಾಗಿ ನೀವು ಓಕೆ ಇದು ನಂಗೆ ನಡೆಯುತ್ತಪ್ಪ ಅಂತ ಇಡ್ತಿರೋ ಅಷ್ಟು ಅದು ವರ್ಕ್ ಆಗುತ್ತೆ. ನೀವು ಒಂದು ಟೈಮ್ ಸಿಂಗಲ್ ಡೌಟ್ ಪಟ್ಟರು ಅದು ವರ್ಕ್ ಆಗಲ್ಲ, ಹೇಳ್ತಾ ಇದ್ದೀನಿ. ಸೊ ಬಿ ವೆರಿ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ಯು ಆರ್ ಥಿಂಕಿಂಗ್ ಆರ್ ವಾಟ್ ಎವರ್ ಯು ವಾಂಟ್. ಸೆಕೆಂಡ್ ಥಿಂಗ್ ಇಸ್ ಸ್ಪೀಕ್ ಇಟ್ ಅಪ್.
ಲೈಕ್ ಲಿಟ್ರಲಿ ಸ್ಪೀಕ್ ಇಟ್ ಅಪ್. ದಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ನಿಮ್ಮ ಡ್ರೀಮ್ಸ್ನ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಂಡು ಬನ್ನಿ. ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ಸಮ್ ಕಾಲೇಜ್ ಜಸ್ಟ್ ಥ್ಯಾಂಕ್ ಯು ಗಾಡ್, ಆಗಲೇ ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಾಯಿತು, ಥ್ಯಾಂಕ್ ಯು ಗಾಡ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ XXX ಅಮೌಂಟಲ್ಲಿದೆ, ಹಾಗೆ ಥ್ಯಾಂಕ್ ಯು ಗಾಡ್ ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಆಮ್ ವೆರಿ ಪೊಲೈಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ಕೊಂಡು ಬನ್ನಿ ಎವ್ರಿ ಸಿಂಗಲ್ ಡೇ. ಅದನ್ನು ಬಿಟ್ಟು ಪ್ಲೀಸ್ ಡೋಂಟ್ ಟೆಲ್ ಎನಿಥಿಂಗ್ ಇನ್ ದ ಪ್ರೆಸೆಂಟ್ ಟೆನ್ಸ್, ಬಿಕಾಸ್ ನೀವೇನೋ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಹೋದರೆ ದೇವ್ರೆ ಕೊಡಪ್ಪ ನಂಗೆ ಸಿಗ್ಲಪ್ಪ ಅಂತೆಲ್ಲ ಕೇಳ್ಕೊಂಡ್ರೆ ಇಟ್ ವಾಂಟ್ ವರ್ಕ್. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಫೀಲ್ ವಾಟ್ ಯು ಆರ್ ಥಿಂಕಿಂಗ್, ಬಿಕಾಸ್ ಒಬ್ಬೊಬ್ಬರು ಥಿಂಕ್ ಮಾಡ್ತಾರೆ ಆಯಿತಾ, ಅದೆಲ್ಲಿ ಬಿ ಲೈಕ್ ಓಕೆ ಹಿಂಗಾಗಬೇಕು ಹಂಗಾಗಬೇಕು, ಬಟ್ ಇಫ್ ಇನ್ನರ್ ಫೀಲಿಂಗ್ ಏನಾದರೂ ಇಲ್ಲ ಅಂತಂದರೆ ಅದು ಕೂಡ ವರ್ಕ್ ಆಗಲ್ಲ. ಸೊ ಫೀಲ್ ಎವ್ರಿಥಿಂಗ್ ವಾಟ್ ಎವರ್ ಯು ವಾಂಟ್, ಯು ಹ್ಯಾವ್ ಟು ಫೀಲ್ ಇಟ್ ವಿತ್ ಇನ್ ಯುವರ್ ಓನ್ ಸೆಲ್ಫ್, ಓಕೆನಾ. ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ಆಲ್ವೇಸ್ ವರ್ಕ್ ಫಾರ್ ಮೀ ಅಂದರೆ ರೈಟ್ ಇಟ್ ಡೌನ್. ಹೇಳ್ತಾ ಇದ್ದೀನಿ, ರೈಟ್ ಇಟ್ ಡೌನ್ ಇನ್ ದ ಫ್ಯೂಚರ್ ಟೆನ್ಸ್. ಹೆಂಗೆ ಬರಿಬೇಕಂದ್ರೆ ದೇವ್ರೆ ಇವತ್ತು ಈ ದಿನಾಂಕ ನಾನು ಇವತ್ತು ಕೋರ್ಟ್ಗೆ ಹೋಗಿದ್ದೆ, ಅದ್ರಲ್ಲಿ ನನ್ನ ಕೇಸ್ ಇತ್ತು, ಅದರಲ್ಲಿ ಕೇಸು ನನ್ನ ಪರನೇ ವರ್ಕ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ಮುಗಿಸ್ಬೋದು. ಲಾಸ್ಟ್ ಪಾರ್ಟ್ ಏನಂತಂದರೆ ಇಂಪಾರ್ಟೆನ್ಸ್ ಮತ್ತು ಮಿಸ್ಟೇಕ್ಸ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಏನಂತ ಅಂದರೆ ರಿಯಲಿಸ್ಟಿಕ್ ಗೋಲ್ಸ್ನ ಇಟ್ಕೊಳ್ಳಿ. 10 to 15 ಗೋಲ್ಸ್ ಇಸ್ ಆಲ್ ಗುಡ್. ನಾನು ಹೇಳ್ತಾ ಇಲ್ಲ ನೀವು ಒಂದು 20-30 ಗೋಲ್ಸು ಇಟ್ಕೋಬೋದು, ಬಟ್ ನೀವೇನಾದರೂ 20-30 ಗೋಲ್ಸ್ನ 1 ಇಯರಲ್ಲಿ ಇಟ್ಕೊಂಡ್ರೆ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಮೇಕ್ ಶೋರ್ ದ್ಯಾಟ್ ಒಂದು 10 to 15 ಗೋಲ್ಸ್ ಇದೆ ಅಂತ. ಆ ಗೋಲ್ಸ್ನ ಹೆಂಗೆ ಡಿವೈಡ್ ಮಾಡೋದು ಗೊತ್ತಾ? 3 ಗೋಲ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ ಎವ್ರಿ ಸಿಂಗಲ್ ಡೇ ಬಿಗ್ ಗೋಲ್ಸ್, ಅನ್ರಿಯಲಿಸ್ಟಿಕ್ ಗೋಲ್ಸ್. ಇದೇನಂತ ಅಂದರೆ ಎವ್ರಿ ಸಿಂಗಲ್ ಡೇ ಇಷ್ಟೊತ್ತಿಗೆ ನಾನು ಎದ್ದೇಳಬೇಕು, ಇಷ್ಟೇ ಊಟ ಮಾಡಬೇಕು, ಇಷ್ಟು ನಾನು ಓದಬೇಕು, ಇಲ್ಲ ಇಷ್ಟು ಕೆಲಸ ನಾನು ಮಾಡಬೇಕು, ಆ ಥರ ಚಿಕ್ಕ ಚಿಕ್ಕ ಸ್ಮಾಲ್ ಗೋಲ್ಸ್. ಬಿಗ್ ಗೋಲ್ಸ್ ಏನಂತ ಇದ್ದರೆ ಒಬ್ಬೊಬ್ಬರಿಗೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇಷ್ಟ ಇರುತ್ತೆ, ಈ ಥರ ಬ್ಯಾಗ್ ತೊಗೋಬೇಕು, ಇಲ್ಲ ಈ ಥರ ಕಾರ್ ತೊಗೋಬೇಕು, ಮನೆ ಮಾಡಬೇಕು, ಆ ಥರ. ದೋಸ್ ಆರ್ ದ ಬಿಗ್ ಗೋಲ್ಸ್. ಅನ್ರಿಯಲಿಸ್ಟಿಕ್ ಗೋಲ್ಸ್ ಏನಂತ ಅಂದರೆ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡ್ಬಿಡ್ತಾರೆ, ನಂಗೆ ಫುಲ್ ಖುಷಿ ಆಗ್ಬಿಡುತ್ತೆ. ದೋಸ್ ಆರ್ ದ ಅನ್ರಿಯಲಿಸ್ಟಿಕ್ ಗೋಲ್ಸ್. ಅದಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಬಟ್ ವಾಟ್ ಇಫ್ ಆ ಥರ ಅನ್ರಿಯಲಿಸ್ಟಿಕ್ ಗೋಲ್ಸ್ ಇರ್ಬೋದು. ಇಲ್ಲ ಅನ್ರಿಯಲಿಸ್ಟಿಕ್ ಗೋಲ್ಸಿಗೆ ಇನ್ನೊಂದು ಏನಾದರೂ ಇದ್ದರೆ ದಟ್ ಇಸ್ ನಥಿಂಗ್ ಬಟ್ ನಾನು ಒಂದು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತೀನಿ ಯಾವತ್ತೋ ಒಂದು ದಿನ ಅಂತ. ವಾಟ್ ಇಫ್ ದಟ್ ವರ್ಕ್ಸ್ ಔಟ್? ವಾಟ್ ಇಫ್ ಯುನೋ ಆ ಥರ ಅನ್ರಿಯಲಿಸ್ಟಿಕ್ ಗೋಲ್ಸು ಇರಬಾರ್ದು ಅಂತ ನಾನು ಹೇಳ್ತಿಲ್ಲ, ಬಟ್ 1 or 2, ನಾಟ್ ಮೋರ್ ದೆನ್ ದ್ಯಾಟ್. ಆಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಿಸ್ಟೇಕ್. ನಾನು ಮಾಡಿರೋದನ್ನು ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ, ಕೇಳಿಸ್ಕೊಂಬಿಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಅಸ್ಥೆಟಿಕ್ಸ್ ಮೇಲೆ ಹೋಗಬೇಡಿ. ಯಾರೋ ಒಬ್ಬರು ಪಿಂಕ್ ಕಲರಲ್ಲಿ ಮಾಡಿದ್ದಾರೆ, ಬ್ಲೂ ಕಲರಲ್ಲಿ ಮಾಡಿದ್ದಾರೆ, ಬೇಡ ಗುರು. ನಮ್ಗೆ ಏನು ಅನಿಸುತ್ತೋ ಅದನ್ನು ನಾವು ಹಾಕೋಣ. ಇಲ್ಲ ಅವ್ರು ಸಕ್ಕದಾಗಿ ಕಾಣಿಸ್ತಿದ್ದಾರೆ, ಈ ಪಿಕ್ಚರ್ನ ತೆಗೆದು ಹಾಕೋಣ, ಬೇಕಾಗಿಲ್ಲ. ನಮಗೆ ನಾರ್ಮಲಾಗಿ ನೀಟಾಗಿರೋ ಪಿಕ್ಚರ್ಸ್ ಸಾಕು. ಅಸ್ಥೆಟಿಕ್ಸ್ ಮೇಲೆ ನಾವು ವಿಷನ್ ಬೋರ್ಡ್ ಮಾಡೋದು ಬೇಡ, ಓಕೆನಾ. ಥಿಂಗ್ ನಾವು ಪರ್ಸ್ನಲಿ ಅದನ್ನು ಫೀಲ್ ಮಾಡಿಲ್ಲ ಅಂತಂದರೆ ಆ ಪಿಕ್ಚರ್ನ ವಿಷನ್ ಬೋರ್ಡಲ್ಲಿ ಹಾಕಬೇಡಿ. ಬಿಕಾಸ್ ನಂಗೆ ಅದು ನಿಜ ಅನಿಸಿದೆ, ನಾನು ಒಂದಿನ ಅಂದ್ಕೊಂಡೆ ಆಯ್ತಾ ಸುಮ್ಮನೆ ಹಾಕೋಣ ಅಂತ, ಅದು ಯಾವತ್ತೂ ವರ್ಕ್ ಆಗಲಿಲ್ಲ. ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಬಟ್ ಅದು ಯಾವತ್ತೂ ವರ್ಕ್ ಆಗಿಲ್ಲ. ಸೊ ಮೇಕ್ ಶೋರ್ ದ್ಯಾಟ್ ನೀವು ಏನೇ ಪೋಸ್ಟ್ ಮಾಡಿದ್ರು ಅದರಲ್ಲಿ ಒಂದು ಪರ್ಸ್ನಲ್ ಟಚ್ ಇರುತ್ತೆ ಅಂತ. ಥರ್ಡ್ ಮಿಸ್ಟೇಕ್ ಏನಂತ ಅಂದರೆ ನೀವು ಪಿಕ್ಚರ್ನ ನೋಡಿದಾಗ ನಿಮ್ಮ ವ್ಯೂವಲ್ಲಿ ಹೆಂಗೆ ನೋಡ್ತೀರಾ, ಕಾರ್ ತೊಗೋತೀರಾ ಅಂತಂದರೆ ನೀವು ಆ ಕಾರಲ್ಲಿ ಕೂತ್ಕೊಂಡು ಹೆಂಗೆ ಫೀಲ್ ಮಾಡ್ತೀರಾ ಅಂತ ಒಂದು ಇಮೇಜ್ ಇರುತ್ತಲ್ಲ, ಆ ಥರ ಇಮೇಜಸ್ನ ಹಾಕಿ ಹೌ ಯು ಫೀಲ್, ಹೌ ಯು ಸಿ, ಅದು ಮಾತ್ರ ವರ್ಕ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಮಿಸ್ಟೇಕ್ ಆಫ್ ವಿಷನ್ ಬೋರ್ಡ್ ಇಸ್ ಇನ್ಕ್ಲೂಡಿಂಗ್ ಸಮ್ ಅದರ್ ಪರ್ಸನ್ ಇನ್ ಟು ಯುವರ್ ವಿಷನ್ ಬೋರ್ಡ್. ದಟ್ ಈಸ್ ನಥಿಂಗ್ ಬಟ್ ನಿಮ್ಗೆ ಇವಾಗ ಒಬ್ಬರು ಫ್ರೆಂಡ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಫ್ರೆಂಡ್ನ ನೀವು ವಿಜುವಲೈಸ್ ಮಾಡಿರ್ತೀರ, ಓಕೆ ಈ ಫ್ರೆಂಡ್ ಜೊತೆ ನಾನೊಂದು ಡಿನ್ನರ್ಗೆ ಹೋಗಬೇಕು, ಇಲ್ಲ ಎಲ್ಲರೂ ಟ್ರಿಪ್ ಹೋಗಬೇಕು ಅಂತ. ಅದಕ್ಕೋಸ್ಕರ ನೀವು ಒಂದು ಪಿಕ್ಚರ್ ಹಾಕೋತೀರ ಅಂತ ಅಂದ್ಕೊಳ್ಳಿ. ಇಬ್ಬರು ಹುಡುಗಿರೋ, ಒಂದು ಹುಡುಗನೋ ಒಂದು ಹುಡುಗಿನೋ, ಯಾವುದೋ ಒಂದು ಪಿಕ್ಚರು ಒಂದು ಟ್ರಿಪ್ಗೆ ಹೋಗಿರೋದು ಫ್ರೆಂಡ್ಸ್ ಜೊತೆ. ಸೊ ಇಫ್ ಯು ವಿಜುವಲೈಸ್ ಯುವರ್ ಓನ್ ಫ್ರೆಂಡ್ ಇನ್ ದ್ಯಾಟ್, ಅದೇ ಫ್ರೆಂಡ್ ಬೇಕು ಅಂತ ಇದ್ದಾಗ ಯು ವಿಲ್ ನಾಟ್ ಆ್ಯಕ್ಚುಲಿ ಅಚೀವ್ ದಟ್ ಗೋಲ್, ಬಿಕಾಸ್ ಆ ಫ್ರೆಂಡ್ ನಿಮಗೆ ಆ ವರ್ಷ ಫುಲ್ ಇರ್ತಾರೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಬಟ್ ನೀವಾಗಲೇ ವಿಜುವಲೈಸ್ ಮಾಡಿಬಿಟ್ಟಿರ್ತೀರ. ಸೊ ನೀವು ಆ ಪಿಕ್ಚರ್ ನೋಡಿದಾಗೆಲ್ಲ ಆ ಫ್ರೆಂಡು ಕೂಡ ಆ ಪಿಕ್ಚರಿಗೆ ಬರ್ತಾರೆ. ಸೊ ಮೇಕ್ ಶೋರ್ ದಟ್ ನಿಮಗೆ ಇನ್ಯಾರು ಇನ್ಕ್ಲೂಡ್ ಆಗಲ್ಲ ನಿಮ್ಮ ವಿಷನ್ ಬೋರ್ಡಲ್ಲಿ, ಓಕೆನಾ. ಓಕೆ ನಿಮ್ಗೆ ಅನ್ನಿಸ್ಬೋದು ಇದೆಂಗಪ್ಪ ವರ್ಕ್ ಆಗಲ್ಲ, ನನಗೆ ನಮ್ಮ ಬಾಯ್ ಫ್ರೆಂಡ್ ಜೊತೆನೋ ಇಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆನೋ ಆಚೆ ಹೋಗಬೇಕು ಅಂತ ಇರುತ್ತೆ, ಇಲ್ಲ ಹೆಂಗೋ ಬೇರೆಯವ್ರ ಜೊತೆ ಹೋಗ್ಬೇಕಂತ ಇರುತ್ತೆ, ಇದು ವರ್ಕ್ ಆಗುತ್ತಲ್ಲ ಅಂತ ಅನ್ಕೋಬೋದು. ಬಟ್ ಟ್ರಸ್ಟ್ ಮೀ,
ನೀವೇನಾದರೂ ಒಂದು ಪಿಕ್ಚರಲ್ಲಿ ಈ ಪರ್ಸನ್ ಜೊತೆನೇ ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಆ ಪಿಕ್ಚರ್ನ ಅಲ್ಲಿ ಹಾಕಿದಾಗ ಆ ಪರ್ಸನ್ ನಿಮ್ಮ ಲೈಫಿಂದ ಹೋಗ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರು ಮಾತು ಬಿಡ್ತಾರೆ, ಇಲ್ಲ ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡೋಕ್ಕಾಗಲ್ಲ, ಅವ್ರು ಯಾವುದೋ ಬೇರೆ ಕಂಟ್ರಿಗೆ ಮೂವ್ ಆಗ್ತಾರೆ, ಆ ಥರ ಎಲ್ಲ ಥಿಂಕ್ ಮಾಡಿದಾಗ ನೀವು ಆ ಪಿಕ್ಚರ್ ನೋಡಿದಾಗೆಲ್ಲ ಒಂದು ಸ್ಪೈಕ್ ಡೌನ್ ಕಮ್ಮಿ ಆಗಿದೆ. ಇಲ್ಲಿ ಬಿಲಕ್ ಅಯ್ಯೋ ಇದು ಆಗಲ್ಲಲ್ಲ, ನಾನು ವಿಷನ್ ಬೋರ್ಡ್ ವರ್ಕ್ ಆಗಲ್ಲ, ಇವರು ನನ್ನ ಜೊತೆನೇ ಮಾತಾಡ್ತಾ ಇಲ್ಲ, ಇದು ವರ್ಕ್ ಆಗಲ್ವೇನೋ, ಈ ಥರ ಟ್ರಿಪ್ಗೆ ಹೋಗೋಕ್ಕಾಗಲ್ವೇನೋ, ಇಲ್ಲ ಈ ಥರ ಡಿನ್ನರ್ಗೆ ಹೋಗೋಕ್ಕೆ ಆಗಲ್ಲ ಅಂತ ಥಿಂಕ್ ಮಾಡ್ತೀರಾ. ಸೊ ಮೇಕ್ ಶೋರ್ ದ್ಯಾಟ್ ಹಾಕಿ, ಜನರ ಜೊತೆ ಹಾಕಿ. ಇಫ್ ಯು ಥಿಂಕ್ ದಟ್ ಯು ವಾಂಟ್ ಅ ಪಾರ್ಟ್ನರ್, ಯು ಕ್ಯಾನ್ ಪೋಸ್ಟ್ guy and a girl just being friendly or going on dates. That will work, but the whole point is don't imagine a single person in that. Like don't imagine okay ಇವರೇ ಬರ್ತಾರೆ ನನ್ನ ಜೊತೆ ಅಂತ ಇಮ್ಯಾಜಿನ್ ಮಾಡಬೇಡಿ. ದಟ್ ವೋಂಟ್ ವರ್ಕ್, ಐ ಆಮ್ ಟೆಲ್ಲಿಂಗ್ ಯು. ಆಯಿತು, ಇಷ್ಟೆಲ್ಲ ಕತೆ ಹೊಡೆದಿದ್ದೀನಿ. ಹೆಂಗೆ ಮಾಡಬೇಕು, ಏನರಲ್ಲಿ ಮಾಡಬೇಕು ಅಂತಲೇ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಹೆಂಗೆ ಮಾಡ್ತೀರಾ? ಪಿಕ್ಚರ್ ಎಲ್ಲ ಹುಡ್ಕಾಯ್ತು, ಎಲ್ಲದ್ರ ಬಗ್ಗೆನೂ ಕ್ಯಾಟಗರಿ ವೈಸು ಎಲ್ಲ ಪಿಕ್ಚರ್ ತೊಗೋತೀರಾ. ಹೆಂಗೆ ಮಾಡ್ತೀರಾ ಇದೆಲ್ಲ ಆದಮೇಲೆ? ಫ್ರೀಯಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಒಂದು, ನಿಮ್ಗೆ ಏನೋ ತುಂಬ ಟೈಮ್ ಇದ್ದರೆ ಯು ಕ್ಯಾನ್ ಗೆಟ್ ದ ಪಿಕ್ಚರ್ಸ್, ಯು ಕ್ಯಾನ್ ಗೆಟ್ ದ ಬೋರ್ಡ್, ಸ್ಟಿಕ್ ಮಾಡ್ಬೋದು ಕೂತ್ಕೊಂಡು, ಬಿಕಾಸ್ ಯು ಹ್ಯಾವ್ ಎ ಲಾಟ್ ಆಫ್ ಟೈಮ್. ಬಟ್ ಅಕ್ಕನಿಗೆ ಟೈಮ್ ಇಲ್ಲ. ಸೊ ಅಕ್ಕ ಏನು ಮಾಡ್ತಾರೆ ಹೇಳಿ, ಕ್ಯಾನ್ವಾಗೆ ಹೋಗ್ತಾರೆ, ಕ್ಯಾನ್ವಾದಲ್ಲಿ ಆ ಪಿಕ್ಚರ್ಸ್ ಎಲ್ಲ ಹಾಕ್ತಾರೆ, ಅದನ್ನು ಈ ಥರ ಪ್ರಿಂಟೌಟ್ ತೆಗೆಸ್ಕೊತಾರೆ. ಸಿಂಪಲ್. ಇವಾಗ ಕ್ಯಾನ್ವಾದಲ್ಲಿ ಮಾಡಿದ್ರೆ ಅಡ್ವಾಂಟೇಜ್ ಏನು ಗೊತ್ತಾ, ಒಂದು ನಿಮ್ಮ ಲ್ಯಾಪ್ಟಾಪ್ಗೂ ಹಾಕ್ಕೋಬೋದು ಆ್ಯಸ್ ಅ ವಾಲ್ಪೇಪರ್, ಹಾಗೆ ಈ ಥರ ವಾಲ್ಪೇಪರ್ ಕೂಡ ಬರುತ್ತೆ. ಸಿಂಪಲ್. ಸೊ ನಾನು ಇಷ್ಟೋ ತನಕ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ ನನ್ನ ವಿಷನ್ ಬೋರ್ಡಲ್ಲಿ ಏನೇನು ನಿಜ ಆಗಿದೆ ಅಂತ. ಇವಾಗ ಒಂದು 20 ಸೆಕೆಂಡ್ಸ್ ಒಂದು ವೀಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನೀವು ಇಲ್ಲಿ ತನಕ ನೋಡ್ತಾ ಇದ್ದೀರಾ ಅಂದರೆ ಐ ಆಮ್ ಸೋ ಗ್ರೇಟ್ಫುಲ್ ದ್ಯಾಟ್ ಐ ಕ್ಯಾನ್ ಆ್ಯಕ್ಚುಲಿ ಮೇಕ್ ಪೀಪಲ್ ಸಿಟ್ ಆ್ಯಂಡ್ ವಾಚ್ ಮೈ ವೀಡಿಯೋಸ್. ಐ ಆಮ್ ಸೋ ಹ್ಯಾಪಿ. ಹಾಗೆ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಷನ್ ಬೋರ್ಡ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅಂದರೆ ಅವ್ರಿಗೂ ಶೇರ್ ಮಾಡಿ.